ವಾಲ್ ಅಂದ್ರೆ ಗೋಡೆ, ಪೇಪರ್ ಅಂದ್ರೆ ಕಾಗದ ಅಥವಾ ಪತ್ರ ಅಂತ ಹೇಳ್ತೀವಿ. ಇವೆರಡು ವರ್ಣ ಸೇರಿ ಇನ್ನೊಂದು ವರ್ಣ ಮಾಡ್ತೀವಿ ಸರ್, ವಾಲ್ ಪೇಪರ್ ಗೋಡೆ ಗಂಟೆ. ಒಂದು ವರ್ಡ್ ಹೇಳಿದ್ರೆ ಮಕ್ಕಳ ಇದನ್ನ ಹೇಳ್ಬೋದು. ಸ್ಪ್ರಿಂಗ್ ಮೀನ್ಸ್ ವಸಂತ ಕಾಲ. ಹೇಳಿ ವಸಂತ ಕಾಲ. ಮಗು ಒಂದು ಲೆವೆಲಿಂದ ಒಂದು ಲೆವೆಲ್ಗೆ ಮುಂದೆ ಹೋಗಿರುತ್ತೆ. ಆವಾಗ ನಾವು ಈ ಟಾಸ್ಕ್ ಕಾರ್ಡ್ಗಳನ್ನ ಬಳಸಿ ಮಗು ಕಲಿಕೆಯನ್ನು ಹೆಚ್ಚು ಮಾಡ್ಬೋದು. ಸ್ಮಾಲ್ ಲೆಟರ್ ಡಿ, ಸ್ಮಾಲ್ ಲೆಟರ್ ಎಂ, ಸ್ಮಾಲ್ ಲೆಟರ್ ಎನ್. ಇದರೊಳಗೆ ಅಪ್ಪರ್ ಕೇಸ್ ಯಾವ್ದೈತೆ ಇಷ್ಟೊಳಗೆ? ಇ. ಎಂತ ಇದು? ಬಿಗ್ ಲೆಟರ್ ಇ. ಸೊ ದಿಸ್ ಈಸ್ ಯುವರ್ ಬಾಕ್ಸ್. ಇದು ನಿನ್ನ ಬಾಕ್ಸ್ ಡಬ್ಬ. ಸೊ ಇದು ಯುವರ್ ಅಂತ ಪ್ರತಿಯೊಂದು ವರ್ಡನ್ನು ಕೂಡ ಈ ಥರ ಓದೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ಸೆಂಟೆನ್ಸ್ಗಳನ್ನ ಅರ್ಥ ಮಾಡ್ಕೋಬೋದು. ಸೊ ಮತ್ತು ಒಂದಷ್ಟು ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗುತ್ತೆ. Not in the box, not under my sister's frock, not under the pillow, not in my bag. Sound, where have you gone? Okay, I'm here, small animal. Small animal. So my color is black. My color is black. So I have long tail. I have long tail. So who am I? Rat. Who am I? Put your right hand out. Put your right hand out. Take a shot of wood. Take a shot of wood. Do the boogie boogie. Do the boogie boogie. What? Knee, shoulder, paper. Okay,
music and clap your hands. Your feet. ಸಾಮಾನ್ಯವಾಗಿ ಆಂಗ್ಲ ಭಾಷೆ ಅಂದರೆ ನಮ್ಮ ಹಳ್ಳಿಯ ಪರಿಸರದಲ್ಲಿ ಮಕ್ಕಳಿಗೆ ಕಬ್ಬಿಣದ ಕಡಲೆ ಅನ್ನುವಂಥ ಒಂದು ಭಾವನೆ ನಿರ್ಮಾಣ ಆಗಿಬಿಟ್ಟಿದೆ. ಈ ಒಂದು ಭಾವನೆಯನ್ನು ಹೋಗಲಾಡಿಸಲಿಕ್ಕಾಗಿ ಸರ್ಕಾರ ಮತ್ತು NGO ಇತ್ಯಾದಿ ಸಂಘ ಸಂಸ್ಥೆಗಳು ಕೂಡ ನಮ್ಮ ಶಾಲೆಗಳ ಜೊತೆ ಕೈ ಜೋಡಿಸ್ತಾ ಅದನ್ನು ಸುಲಭವಾಗಿಸುವ ತಂತ್ರಗಳನ್ನು ಮಕ್ಕಳಿಗೆ ಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ನಮ್ಮ ಪ್ರಥಮ ನೇಮಿಸಿರ್ತಕ್ಕಂಥ ರೋಟರಿ ನೇಮಿಸಿರ್ತಕ್ಕಂಥ ಸ್ವಯಂ ಸೇವಕರು 1 ತಿಂಗಳ ಕಾಲ ಸತತವಾಗಿ ಮಕ್ಕಳಿಗೆ ಒಂದು ಪ್ರಾಯೋಗಿಕವಾಗಿ ತರಗತಿಗಳನ್ನು ನಡೆಸಿ ಆ ತರಗತಿಗಳ ಅಂತಿಮವಾಗಿ ಆ ಮಕ್ಕಳಿಗೆ ಏನು ಕಲಿತಿದ್ದಾರೆ ಅಂತಕ್ಕಂಥದ್ದನ್ನು ಮೇಳದ ರೂಪದಲ್ಲಿ ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಕನ್ನಡ ಎರಡು ಸಮವಾಗಿ ಹೋದರೆ ಒಳ್ಳೆಯದು. ಬರೀ ಕನ್ನಡನೇ ಆಡ್ಕೊಂಡು ಹೋದರೆ ನಗರ ಗಂಟು ಹೋಗ್ಬೋದು, ಮುಂದಕ್ಕೆ ಹೋಗೋಕ್ಕಾಗಲ್ಲ. ಇಂಗ್ಲೀಷ್ ಇದ್ದರೆ ಎಲ್ಲಿ ಗಂಟಾರು ಹೋಗಿದ್ದು ಬರ್ತೀನಿ ಅನ್ನೋ ಒಂದು ಕೆಪಾಸಿಟಿ ಇರುತ್ತೆ ಅವಳಿಗೆ. ಕನ್ನಡ ಎಲ್ಲಿವರೆಗೆ ಬೆಂಗಳೂರು ಸುತ್ಬೋದು, ಮೈಸೂರು ಸುತ್ಬೋದು. ಹೊರದೇಶಕ್ಕೆಲ್ಲರೂ ಹೋಗ್ತೀನಿ ಅಂದರೆ ಇಂಗ್ಲೀಷ್ ಇಲ್ಲದೆ ಹೋಗೋಕ್ಕೆ ಆಗಲ್ಲ. My name is Shweta. My studying in 7th standard. My school name is Government Higher Primary School. My village name is Musulina Kuppadu. And Rotary ಪ್ರಗತಿ ಅವ್ರಿಗೆ ಇಂಥ ಶಾಲೆಗಳಿಗೆ ಬಂದು ಶಿಕ್ಷಣ ಪ್ರತಿ ಸರ್ಗಳು ಬಂದು ಹೇಳ್ಕೊಟ್ರೆ ಸ್ಟಡೀಸ್ಗೂ ಹೆಲ್ಪ್ ಆಗುತ್ತೆ. ಮುಂದಿನ ಕ್ಲಾಸ್ಗೆ ಹೋದ್ಮೇಲೆ ಈ ಗ್ರಾಮರ್ಸ್ ಆಗಿರ್ಬೋದು ಪ್ರತಿಯೊಂದು ಸಹ ಹೆಲ್ಪ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ ಇದು ಒಂದು ತುಂಬ ಹೆಲ್ಪ್ ಆಗುವಂತಹ ಶಿಕ್ಷಣ. ಇವತ್ತು ಇಂಗ್ಲಿಷ್ ಕಲಿಕೆ ಅನ್ನುವಂಥದ್ದು ತುಂಬ ಬೇಕಾಗಿರುವಂಥದ್ದು. ಅದನ್ನು ನಮ್ಮ ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಇವತ್ತು ಪ್ರಥಮ ಸಂಸ್ಥೆಯವರು ಇದನ್ನ ನಡೆಸ್ಕೊಡ್ತಾ ಇರೋಂಥದ್ದು ತುಂಬ ಶ್ಲಾಘನೀಯವಾದ ವಿಚಾರ. ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ನಾವು ಅಭಿನಂದಿಸಬೇಕು. ಅಂದ್ರೆ AEIOU ಇದೆಯಲ್ಲ, AEIOU ಬಳಸಿದ ಯಾವುದೇ ಪದ ಆಗಲ್ಲ. ಅದು ಕನ್ನಡದಲ್ಲಿ ನನ್ನ ಹೆಸರು ಪವಿತ್ರ VR. ನಾನು ಅಸಿಸ್ಟೆಂಟ್ ಟೀಚರ್ ಆಗಿ GHPS ಉಪಾದೊಡ್ಡಿ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ದಿನ ಇವತ್ತು ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಲ್ಗಾರ್ನಳ್ಳಿಗೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಇಲ್ಲಿ ಒಂದು ಇಂಗ್ಲೀಷ್ ಮೆಗಾ ಮೇಳ ಅಂತ ಹೇಳ್ತಿದ್ದಾರೆ. ನಮಗೆ ಆವಾಗಲೇ ಇನ್ವಿಟೇಷನ್ ಕೊಟ್ಟಾಗಲೇ ನಮಗೊಂದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು. ಏನಿರ್ಬೋದು ಅಂತ 3 ದಿನದಿಂದನೂ ನಮ್ಮ ಮಕ್ಕಳಿಗೆಲ್ಲ ಹೇಳಿದ್ವಿ. ಅವರು ತುಂಬ ಕ್ಯೂರಿಯಸ್ ಆಗಿದ್ದರು. ಬಂದ್ವಿ, ತುಂಬ
ಅಂದರೆ ತುಂಬ ಇಂಟ್ರೆಸ್ಟೆಡ್ ಆಗಿದೆ. ಮಕ್ಕಳೇ ಅವರು ಮಾಡಿರುವಂಥ ಟೀಚಿಂಗ್ ಏಡ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಮತ್ತು ನಮ್ಮ ಮಕ್ಕಳ ಜೊತೆ ಬಂದಿರೋದು ಇನ್ನೂ ಖುಷಿ. ಮತ್ತು ಇಂಥ ಪ್ರೋಗ್ರಾಮ್ಗಳು ಬೇಕು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ. ಯಾಕಂದರೆ ಈಗಿನ ಕಾಲದಲ್ಲಿ ಸರ್ಕಾರಿ ಶಾಲೆ ಅಂತಂದರೆ ಮುರಿಯುವಂತಹ ಸಮಯದಲ್ಲಿ ಈ ಥರದ್ದು ಇದ್ದರೆ ಒಂದು ಪೇರೆಂಟ್ಸ್ಗಳಿಗೆಲ್ಲ ಅವೇರ್ನೆಸ್ ಬರುತ್ತೆ. ನಮ್ಮ ಮಕ್ಕಳು ಏನೋ ಮಾಡ್ತಿದ್ದಾರೆ. ಕೇವಲ ಪ್ರೈವೇಟ್ ಶಾಲೆಗಳಲ್ಲೇ ಅಲ್ಲ, ಗೌರ್ಮೆಂಟ್ ಶಾಲೆಗಳು ಕೂಡ ಈ ಥರ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾರೆ ಮತ್ತು ಅದರಲ್ಲಿ ಸಫಲರಾಗ್ತಾರೆ ಅನ್ನೋದನ್ನ ತೋರಿಸೋದಕ್ಕೆ ಈ ಥರ ಪ್ರೋಗ್ರಾಮ್ಸ್ಗಳು ಬೇಕು. ಇದಕ್ಕೆ ಯಾರ್ಯಾರು ಕೈ ಜೋಡಿಸಿದರೆ NGOs ತುಂಬ ಅವ್ರಿಗೆ ಅಭಿನಂದನೆಯನ್ನು ಹೇಳ್ತೀನಿ. ಇವತ್ತಿನ ದಿನ ರೋಟ್ರಿ ಪ್ರಗತಿ ಮತ್ತು ಪ್ರಥಮ್ ಸಂಸ್ಥೆಯವರ ವತಿಯಿಂದ ಏನು ನಡೀತಾ ಇರುವಂಥ ಒಂದು ಇಂಗ್ಲೀಷ್ ಮೇಳ ಏನಿದೆ, ಅದು ಖಂಡಿತವಾಗ್ಲೂ ಇವತ್ತು ಪ್ರಸ್ತುತವಾಗಿ ನಮ್ಮ ಈ ಗ್ರಾಮೀಣ ಪ್ರದೇಶದ ಶಾಲೆಯ ಮಕ್ಕಳುಗಳಿಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿದ್ದಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳು ಸಾಮಾನ್ಯವಾಗಿ ಈ ಗಣಿತ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಇಂಥ ವಿಚಾರಗಳನ್ನು ಅತ್ಯಂತ ಕ್ಲಿಷ್ಟ ಅಂತ ತಿಳ್ಕೊಳ್ತಾರೆ ಮತ್ತು ಅವನ್ನ ಕಲಿಯೋದ್ರಲ್ಲೇ ಅವರು ಉತ್ಸಾಹವನ್ನು ಕಳ್ಕೊಂಡು ಮತ್ತು ತಮ್ಮ ಮುಂದಿನ ಭವಿಷ್ಯದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಈ ಇಂಗ್ಲೀಷ್ ಮತ್ತು ಈ ಗಣಿತ ಜ್ಞಾನದಿಂದ ವಂಚಿತರಾಗುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಈ ಹಂತದಲ್ಲೇ ಒಂದು ಇಂಗ್ಲೀಷ್ನಲ್ಲಿರುವಂಥ ಅಥವಾ ಈ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅಥವಾ ವಿಜ್ಞಾನದಲ್ಲಿರುವಂಥ ಒಂದು ಭಯವನ್ನು ಹೋಗಲಾಡಿಸಿ ಅವರಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸನ್ನು ತುಂಬಿಸೋದ್ರ ಮೂಲಕ ಅವ್ರನ್ನ ಕಲಿಕೆಯಲ್ಲಿ ಪ್ರೋತ್ಸಾಹವನ್ನು ಮಾಡುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಏನು ಈ ಪ್ರಗತಿ ಪ್ರಥಮ್ ಮತ್ತು ಈ ರೋಟ್ರಿ ಸಂಸ್ಥೆಯವ್ರು ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಅದು ಶ್ಲಾಘನೀಯವಾದಂತಹ ಕೆಲಸ ಅಂತಲೇ ಹೇಳ್ಬೋದು. ಈಗ ನಾವು ಫಸ್ಟ್ PUC ಇಂದ ಹಿಡಿದು ಇನ್ನು ಮುಂದೆ ಕಂಟಿನ್ಯೂ ಇಂಗ್ಲೀಷೇ. ಫಸ್ಟ್ PUC ಸೇರಬೇಕಾದ್ರೆ ನಾವು ಸೈನ್ಸು ಮತ್ತು ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ಯಾವುದು ನಾವು ಓದಿದ್ರ ಬಗ್ಗೆ ಮತ್ತು ನಾವು ತೆಗ್ದಿರೋ ಅಂಥ ಅಂಕಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದರಲ್ಲಿ ನಾವು ಇಂಗ್ಲೀಷ್ ಹೆಚ್ಚು ಕಲ್ತಿದ್ದಾಗ ನಾವು ಕಾಮರ್ಸ್ ಅವ್ರು ತಗೋಬೋದು, ಸೈನ್ಸ್ ಅವ್ರು ತಗೋಬೋದು. ಈ ಕನ್ನಡನೇ ಹೆಚ್ಚು ಮಾಡಿದಾಗ ಆರ್ಟ್ಸ್ ತಗೋತಾರೆ ಸರ್ ಮಕ್ಕಳು. ಅದರಿಂದ ಇಂಗ್ಲೀಷ್ ಬೇಕೇ ಬೇಕು ಸರ್. ಇಂಗ್ಲೀಷ್ ಪ್ರಾಜೆಕ್ಟಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಅದರಲ್ಲಿ ಅಂದರೆ ಹಳ್ಳಿ ಮಕ್ಕಳಿಗೆ ಅಷ್ಟು ಇಂಗ್ಲೀಷ್ ಬಗ್ಗೆ ನಾಲೆಡ್ಜ್ ಇರಲ್ಲ. ಅದರಿಂದ ಅವರು ಹೊಸ ಹೊಸ ವರ್ಡ್ಸ್ಗಳನ್ನ ಕಲಿಬೋದು. ಮತ್ತು ನಾವು ಗ್ರೂಪ್ ವೈಸ್ ಆ್ಯಕ್ಟಿವಿಟೀಸ್ನ ಮಾಡೋದ್ರಿಂದ ಈಗ ವರ್ಡ್, ಬಿಗಿನರ್ ಲೆಟರ್ಸ್ ಮತ್ತು ಸೆಂಟೆನ್ಸ್, ಪ್ಯಾರಾ, ಸ್ಟೋರಿ ಅಂತ ನಾವು ಗ್ರೂಪ್ ಮಾಡ್ಕೊತೀವಲ್ಲ, ಆ ಗ್ರೂಪಲ್ಲಿಗ ವರ್ಡ್ ಮಕ್ಕಳಿಗೆ ವರ್ಡ್ಸ್ ಹೇಳ್ಕೊಂಡು ಹೊಸ ಹೊಸ ವರ್ಡ್ಸ್ಗಳನ್ನ ಹೇಳ್ಕೊಡ್ಬೋದು. ಮತ್ತು ಅವ್ರ ಆ್ಯಕ್ಟಿವಿಟಿಯಿಂದ ವರ್ಡ್ಸಿಂದ ಸೆಂಟೆನ್ಸ್ ಮಾಡುವಂಥದ್ದು. ಅವ್ರು ಏನು ಮಾಡ್ತಾರೆ, ಒಂದೊಂದು ಗ್ರೂಪ್ಗೆ ಜಂಪ್ ಆಗ್ತಾ ಹೋಗ್ತಾರೆ. ಮತ್ತು ಮೆಟೀರಿಯಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಪೇರೆಂಟ್ಸ್ಗೂ ಕೂಡ, ಸಮುದಾಯಕ್ಕೂ ಕೂಡ ಈ ವಿಚಾರಗಳು ಹೋಗೋದ್ರಿಂದ ಸಮುದಾಯದಲ್ಲಿ ಕೂಡ ಒಳ್ಳೆಯ ರೆಸ್ಪಾನ್ಸ್ ಇದೆ. ಮತ್ತು CMC ಅವರಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, HMs ಎಲ್ಲ ಸ್ಕೂಲಲ್ಲಿ ತುಂಬ ಸಪೋರ್ಟ್ ಕೊಡ್ತಾರೆ. ಮತ್ತು ಮಕ್ಕಳನ್ನು ಕೂಡ ಆ್ಯಕ್ಟಿವಿಟೀಸ್ನ ತುಂಬ ಖುಷಿಯಿಂದ, ಆಸಕ್ತಿಯಿಂದ ಕಲಿತಾರೆ. ಶಾಲೆಗೆಲ್ಲ ಏನು ಮಾಡಬೇಕು ಅಂತ ನೋಡೋಣ. As a white head, the van hit Ina plays with a ball. This is a small forest. There are trees in the forest. The trees are tall. They are green. Perfect. Nice.
ಓಕೆ. ಇಂಗ್ಲೀಷ್ ಅಂದರೆ ನನಗೆ ತುಂಬಾ ಇಷ್ಟ, ಯಾಕಂದರೆ ಅದು ಒಂಥರ ಚೆನ್ನಾಗಿರುತ್ತೆ. ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಎಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಅದನ್ನೇ ಯಾಕೆ ಮಾತಾಡಬೇಕು ಅಂತಂತಂದರೆ ಇವಾಗ ಅದಿಲ್ಲದೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಅಂತಂದರೆ ಇವಾಗ ನಾವು ಬರೀ ಕನ್ನಡ ಗೊತ್ತಿರುತ್ತೆ ಅಷ್ಟೇ ಸರ್, ಇಂಗ್ಲೀಷ್ ಪದ ಮಾತಾಡೋಕ್ಕೆ ಬರಲ್ಲ ಸರ್. ಬೇರೆಯವರು ಇಂಗ್ಲೀಷ್ ಮಾತಾಡ್ತಿದ್ರೆ ನಾವು ಮಾತಾಡಬೇಕು ಅಂತ ಅನಿಸ್ತಿರುತ್ತೆ ಸರ್. 1 2 3